ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ. ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿ ಮತ್ತೆ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಜೂನ್ 27ರಂದು ಬೈರಮಂಗಲಕ್ಕೆ ಭೇಟಿಯನ್ನ ನೀಡ್ತಾ ಇದ್ದು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದು ಮತ್ತೆ ಬಹಿರಂಗ ಚರ್ಚೆಗೆ ಪಂಥಾಹ್ವಾನವನ್ನ ನೀಡಿದ್ದಾರೆ. ಜೂನ್ 26ಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಹಿರಂಗ ಚರ್ಚೆಗೆ ವಿಧಾನಸೌಧಕ್ಕೆ ಹೇಳಿದ್ರು. ಆದರೆ ಕುಮಾರಸ್ವಾಮಿ ಅವರು ಅಂದು ಕೆಲ ನಿಮಿತ್ತವಾಗಿ ಕಾರ್ಯಗಳಿತ್ತು. ಆ ಒಂದು ಕಾರಣಕ್ಕಾಗಿ ಆ ಒಂದು ಆಹ್ವಾನವನ್ನು ತಿರಸ್ಕಾರ ಮಾಡಿದ್ರು. ಆದರೆ ಇದೀಗ ಮತ್ತೆ HD ಕುಮಾರಸ್ವಾಮಿ ಅವರು ಪತ್ರವನ್ನ ಬರೆದು ಜೂನ್ 27ಕ್ಕೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ನೀಡಿದ್ದಾರೆ. ಆ ಪತ್ರವನ್ನ ನೀವು ನೋಡ್ತಾ ಇದ್ದೀರಾ. ಈಗ ಅಲ್ಲಿ ಬರೆದಿರುವುದನ್ನ ಆದಷ್ಟು ನಾನು ಓದಲಿಕ್ಕೆ ಟ್ರೈ ಮಾಡ್ತೇವೆ. ಏನು ವಿಚಾರ ಇತ್ತು ಅಂತಂದ್ರೆ ಕರೆದಿದ್ದೇನಕ್ಕೆ ಅಂದ್ರೆ ಜೂನ್ 27ಕ್ಕೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ನೀಡಲಾಗ್ತಾ ಇದೆ. ಯಾರು ಕರೀತಾ ಇರೋದು? ಕುಮಾರಸ್ವಾಮಿ ಅವರು ಕರೀತಾ ಇರೋದು. ಬಿಡದಿ ಟೌನ್ಶಿಪ್ ಏನು ವಿಚಾರ ಏನು, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅದೇ ಸರ್ಕಾರ ಆದರೂ ಕೂಡ, JDS ಅವರೇ ಆದರೂ ಕೂಡ ಅದು ನಾವು ಕೈ ಬಿಟ್ಟಿದ್ವಿ. ನಾವು ಜನರಿಗೆ ತೊಂದರೆ ಆಗುತ್ತೆ ಮತ್ತೊಂದು ಆ ಒಂದು ಕಾರಣಕ್ಕಾಗಿ ರೈತರು ಹೇಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾವು ಕೈ ಬಿಟ್ಟಿದ್ವಿ. ನೀವು ಅದನ್ನು ತೆಗೆದುಕೊಂಡಿದ್ದೀರಾ, ರಿಯಲ್ ಎಸ್ಟೇಟ್ ಥರ ಆಗ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡ್ತಿದ್ರು. ಅದಾದ ನಂತರ ಕುಮಾರಸ್ವಾಮಿ ಅವರು ಬನ್ನಿ ಬಹಿರಂಗ ಚರ್ಚೆಯನ್ನ ಮಾಡೋಣ, ಬನ್ನಿ 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 ಅಂತ ಕರೀತಾರೆ. ಬಹಿರಂಗ ಚರ್ಚೆಗೆ ತಾನು ಸಿದ್ಧ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. ಆದರೆ ಅವರು ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ಗೆ ಬರೋಕ್ಕಾಗೋದಿಲ್ಲ. ಅದು ನೋಡ್ತಾ ಇದ್ದೀರಾ ನೀವು. ದಿನಾಂಕ 26/6/2026 ನನಗೆ ಬರ್ಲಿಕ್ಕೆ ಹೇಳಿದ್ರಿ. ಆದರೆ ಆ ಸಮಯದಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮಗಳಿತ್ತು. ಆ ಒಂದು ಕಾರಣಕ್ಕಾಗಿ ನಂಗೆ ಬರೋಕ್ಕಾಗಲ್ಲ. ಈಗ 27/6/2026 ಭೇಟಿಯನ್ನು ನೀಡ್ತೇನೆ, ಬನ್ನಿ ಬೈರಹೊಂಗಲಕ್ಕೆ ಬನ್ನಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಗೊತ್ತಿಲ್ಲ ಯಾರು ಬರ್ತಾರೆ, ಯಾರು 1 to 1 ಕೂತ್ಕೊಂಡು ಮಾತಾಡ್ತಾರೋ ಇಲ್ವೋ. ಮೋಸ್ಟ್ಲಿ ಏನು ಗೊತ್ತಾ, ಡೌಟ್ ಇದೆ. 1 to 1 ಕೂತ್ಕೊಂಡು ಮಾತಾಡೋದು ಡೌಟ್ ಇದೆ. ಒಂದು DK ಶಿವಕುಮಾರ್ ಅವ್ರಿಗೆ ಕೆಲಸ ಇದ್ದಾಗ ಕುಮಾರಸ್ವಾಮಿ ಅವರು ಫ್ರೀ ಇರ್ತಾರೆ, ಹಾಗೆ ಡೇಟ್ ಕೊಡ್ತಾರೆ. ಕುಮಾರಸ್ವಾಮಿ ಅವರು ಫ್ರೀ ಇದ್ದಾಗ ನಮ್ಮ ಮುಖ್ಯಮಂತ್ರಿಗಳು ಬ್ಯುಸಿ ಆಗಿರ್ತಾರೆ. ಹೀಗಾಗಿ ಬಹಿರಂಗ ಚರ್ಚೆ ಅನ್ನೋದು ಆಗೋದು ನನ್ನ ಪ್ರಕಾರ ಅದು ಸ್ವಲ್ಪ ಡೌಟ್ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಮುಂದೇನಾಗುತ್ತೆ ಗೊತ್ತಿಲ್ಲ. ಆಹ್ವಾನ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ತಿರಸ್ಕಾರ ಮಾಡ್ತಾರೋ ಪುರಸ್ಕಾರ ಮಾಡ್ತಾರೋ, ರೈತರ ಮುಂದ್ಗಡೆಗೆಲ್ಲ ಚರ್ಚೆ ಆಗುತ್ತೋ ಗೊತ್ತಿಲ್ಲ. ಇವತ್ತು ಯಾರ್ದು ಬೈಟ್ ಕೇಳಿಸ್ಕೊಳ್ತಾ ಇದ್ದೆ ನಾನು. ಅವಾಗ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ ವಿವಾದಗಳನ್ನು ಚರ್ಚೆ ಮಾಡಬೇಕು ಅನ್ನೋದಾದರೆ ಆ ಜಾಗಕ್ಕೆ ಹೋಗಿ ಚರ್ಚೆ ಮಾಡಿದ್ರೆ ಬಿಸಿ ಜಾಸ್ತಿ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ವಿಧಾನಸೌಧದಲ್ಲಿ ಚರ್ಚೆ ಆಗಲಿ ಅಂತ ಹೇಳ್ತಾ ಇದ್ರು. ವಿಧಾನಸೌಧದಲ್ಲಿ ಚರ್ಚೆ ಆಗಲಿಕ್ಕೆ ಒಪ್ಕೊಳ್ತಾ ಇಲ್ಲ ಕುಮಾರಸ್ವಾಮಿ. ಹಿಂಗಿದೆ ಪರಿಸ್ಥಿತಿ. ಅದು ಪಂಥಾಹ್ವಾನ ಆದರೂ ಕೂಡ ಮುಂದೆ ಅವರು ಹೋಗಿ ಕೂತ್ಕೊಂಡು ಮಾತಾಡೋದು ಡೌಟ್ ಇದೆ. 27ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಅದು ಆಗುತ್ತೋ ಇಲ್ಲೋ ನೋಡಬೇಕಾದ. ಶ್ರೀರಂಗಪಟ್ಟಣ, KR ನಗರ ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಸರ್, ನಿನ್ನೆ ಆದಿಚುಂಚನಗಿರಿ ಶ್ರೀಗಳನ್ನು ಕೂಡ ರಾತ್ರಿ ಭೇಟಿ ಯಾರು ಬೇಕಾದರೂ ಅಲ್ಲೇನಾದ್ರೂ ಈಗ ಅವರು ಧರ್ಮಗುರುಗಳು, ಅವರನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಹೋಗಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಏನು ರಾಜಕೀಯ ಮಾತಾಡಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಹಲವಾರು ಅಲ್ಲಿ ಹೋದಂಥವ್ರ ಜೊತೆಯಲ್ಲಿ. ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಾಗಿಲ್ಲ. ಇಲ್ಲ, ನಾನೀಗಾಗಲೇ ಹಲವಾರು ಬಾರಿ ಹೋಗಿದ್ದೀನಿ. ಬೈರಮಂಗಲಕ್ಕೆ ಹಲವಾರು ಬಾರಿ ಹೋಗಿದ್ದೀನಿ. ಈಗಾಗಲೇ ಆ ರೈತರ ಒಂದು ಹೋರಾಟ ಏನಿದೆ, ಆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆದಿರುವಂತಹ ಒಂದು ಬಹಿರಂಗ ಚರ್ಚೆಗೆ ನೆಕ್ಸ್ಟ್ CM ಅವರು ಬರ್ತಾರಾ ಇಲ್ಲ ಅನ್ನೋದು ಕಾದು ನೋಡಬೇಕು. ಕುಮಾರಸ್ವಾಮಿ ಅವರು ನಾನು ಕರೆದಿದ್ದೀನಿ ಅಂತ ಹೇಳಿದ್ದಾರೆ. ಚರ್ಚೆ ಆಗುತ್ತಾ ಇಲ್ವಾ 27ನೇ ತಾರೀಕು ಗೊತ್ತಾಗತ್ತೆ. ಎಸ್,
ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಹರ್ಷಿತ್ ಪ್ರತಿನಿಧಿ ಲೈವ್ ನಲ್ಲಿ ಇದ್ದಾರೆ. ಎಸ್ ಹರ್ಷಿತ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಜೂನ್ 27ಕ್ಕೆ ಬೈರಮಂಗಲಕ್ಕೆ ಭೇಟಿಯನ್ನ ನೀಡ್ತಾ ಇದ್ದು ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕರೀತಿದ್ದಾರೆ. ಏನಾಗಬಹುದು, ಏನಾಗುತ್ತೆ? ಅಣ್ಣ ಫೋನ್ ಬಂದಿಲ್ಲ, ನನಗೆ ಫೋನೇ ಬಂದಿಲ್ಲ. ಏನ್ ವಿಚಾರ, ಏನಾಗಬಹುದು ಅಂತ ಹೇಳ್ತೀನಿ ಕೇಳಿ. ಏನಾಗಬಹುದು, ಆದ್ರೆ ಆಗಬಹುದು. ಕೂತ್ಕೊಳ್ತಾರೆ, ಚರ್ಚೆ ಮಾಡ್ತಾರೆ. ಅಕಸ್ಮಾತ್ ಕೂತ್ಕೊಂಡ್ರು ಅಂತಂದ್ರೆ ರೈತರ ಮುಂದೆಯೇ ಕೂತ್ಕೊಂಡು ರೈತರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಸಿಎಂ ಅಂತಂದ್ರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಪ್ಲಸ್ ಆಗೋದು ಯಾರಿಗೆ? ರಾಜಕಾರಣಿಗಳಿಗ ಪ್ಲಸ್ ಆಗೋದು ಯಾರಿಗೆ? ರೈತರಿಗೆ. ಏನೇ ಆಗಲಿ, ಈಗ ಚರ್ಚೆಗಳಾಗಲಿ ಅಥವಾ ಈ ಒಂದು ಬಿಡದಿ ಟೌನ್ಶಿಪ್ ಕೈ ಬಿಟ್ಟರೂ ಕೂಡ ಸಾಕಷ್ಟು ಜನರು ನೆಮ್ಮದಿಯಾಗಿ ಕೂತ್ಕೊಂಡು ಮನೇಲಿ ಊಟ ಮಾಡ್ತಾರೆ, ಜಮೀನುಗಳಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಈಗ ಆಲ್ರೆಡಿ ಜಮೀನಲ್ಲಿ ಸರಿಯಾದ ಬೆಳೆಯನ್ನು ಹಾಕಬೇಕೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿ ಇದ್ದಾರೆ ಅವರು. ಮೊದಲನೇದಾಗಿ ಬರ್ತಾ ಇಲ್ಲ ಮಳೆ, ಎರಡನೇದಾಗಿ ಹೇಳಬೇಕು ಅಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆಯಲ್ಲ, ಸೊ ನಮ್ಮ ಒಂದು ಜಮೀನನ್ನು ಆಕ್ರಮಿಸ್ಕೊಳ್ಳುತ್ತೆ ಅನ್ನೋ ಭಯದಲ್ಲಿ ನೀವು ಯಾಕೆ ಬಿಡದಿನೇ ಬೇಕು ಅಂತ ಕೂತ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅದು ಎಷ್ಟೋ ಕಡೆ ಬರಗಾಲ ಇರೋ ಕಡೆಯಲ್ಲೆಲ್ಲ ಶುರು ಮಾಡ್ಕೊಳ್ಳಿ ಅಭಿವೃದ್ಧಿ ಕೆಲಸಗಳನ್ನು, ಅಲ್ಲಿ ಮಾಡ್ಕೊಳ್ಳಿ ಟೌನ್ಶಿಪ್ಗಳನ್ನು. ಯಾಕೆ ಬೆಂಗಳೂರು ಪಕ್ಕದ್ದೇ ಬೇಕು? ಈ ಪ್ರಶ್ನೆ ನಂದಲ್ಲ, ಜನಸಾಮಾನ್ಯರು ಕೇಳ್ತಾ ಇರೋ ಪ್ರಶ್ನೆ ಇದು. ಯಾಕೆ ಬೇಕು ಬಿಡದಿ ಮಾತ್ರ ಅಂತ? ಬಿಡದಿನೇ ಯಾಕೆ ಬೇಕು? ಬೆಂಗಳೂರು ಪಕ್ಕದ್ದೇ ಯಾಕೆ ಬೇಕು ಅಭಿವೃದ್ಧಿ ಮಾಡಲಿಕ್ಕೆ? ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳನ್ನ ಬೇರೆ ಯಾವುದೋ ಕುಗ್ರಾಮಗಳಲ್ಲಿ ಮಾಡಬಹುದಲ್ವಾ, ಅಥವಾ ಜಿಲ್ಲೆಗಳಲ್ಲಿ ಮಾಡಬಹುದಲ್ಲ? ಎಷ್ಟೋ ಕಡೆ ನೀರೇ ಬತ್ತಲ್ಲ, ಆವಾಗ ಅಭಿವೃದ್ಧಿ ಮಾಡಿ. ಯಾಕೆ ಬೆಂಗಳೂರು ಪಕ್ಕದ್ದೇ ಬೇಕು? ಇದು ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ, ಹರ್ಷಿತ್ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷಿತ್, ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆಯಾ? ಬಿಡದಿ ಟೌನ್ಶಿಪ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 27ಕ್ಕೆ ಬಹಿರಂಗವಾಗಿ ಚರ್ಚೆಗೆ ಆಹ್ವಾನ ಮಾಡಿದ್ದಾರೆ. ಏನಾಗಬಹುದು? ಕಾವ್ಯ, ಬಿಡದಿ ಟೌನ್ಶಿಪ್ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ತಾರ್ಕಕ್ಕೆ ಇರ್ತದೆ. ಅದು ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಹಾಗೂ CM DK ಶಿವಕುಮಾರ್ ಅವರ ನಡುವೆ ದೊಡ್ಡ ಮಟ್ಟದಲ್ಲಿ ಇದು ಪತ್ರ ವ್ಯವಹಾರದ ಒಂದು ವಾರ್ಗೆ ಮುನ್ನುಡಿ ಬಂದಿದೆ. ಅದರಲ್ಲೂ ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 7481 ಎಕರೆಯನ್ನ ನೋಟಿಫಿಕೇಶನ್ ಮಾಡ್ತಾರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ. 9 ಗ್ರಾಮಗಳನ್ನ ಅವತ್ತು ಆಯ್ಕೆ ಮಾಡಿಕೊಂಡು ನೋಟಿಫಿಕೇಶನ್ ಪ್ರಕ್ರಿಯೆಯನ್ನ ಜಾರಿ ಮಾಡುವ ಹಂತಕ್ಕೆ ಬರ್ತಾರೆ. ಆದ್ರೆ ಅಲ್ಲಿನ ಸ್ಥಳೀಯ ರೈತರು ಸೇರಿದಂತೆ ಒಂದಷ್ಟು ಪ್ರಗತಿಪರರು ಹಾಗೂ ರೈತ ಸಂಘಟನೆಗಳ ಒಂದಷ್ಟು ವಿರೋಧ ಆಗುತ್ತೆ. ಆ ವಿರೋಧದ ಹಿನ್ನೆಲೆಯಲ್ಲಿ ಆ ಒಂದು ಯೋಜನೆಯನ್ನ ಅವತ್ತು ಕೈ ಬಿಡ್ತಾರೆ. ಅದಾದ ನಂತರದಲ್ಲಿ ಏನು 2017ರಲ್ಲಿ ಮತ್ತೆ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತರುವಂತಹ DK ಶಿವಕುಮಾರ್ ಅವರು ಈ ಒಂದು ವಿಚಾರವನ್ನ ಏನು ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನು ತರ್ತಾರೆ. ಆದ್ರೆ ಇದಕ್ಕೆ ಏನು ಕುಮಾರಸ್ವಾಮಿ ಅವರು ಅವತ್ತು ಏನು ಮುನ್ನುಡಿಯನ್ನ ಬರೆಯಲ್ಲ. ಅದಾದ ನಂತರದಲ್ಲಿ DCM ಆದಂತಹ DK ಶಿವಕುಮಾರ್ ಅಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ಕೈಗೆತ್ತಿಕೊಳ್ತಾರೆ. ಬಿಡದಿ ಟೌನ್ಶಿಪ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಾರೆ. ಆದ್ರೆ ಏನು ಕೇಂದ್ರ ಸಚಿವ ಅಂತಹ ಕುಮಾರಸ್ವಾಮಿ ಅವರು ಇದಕ್ಕೆ ಈ ಒಂದು ವಿಚಾರಕ್ಕೆ ಅವತ್ತಿಂದಲೂ ಸಹ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಬರ್ತಾರೆ. ಆದ್ರೆ ಏನು DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರದಲ್ಲಿ ಏನು ಬಿಡದಿ ಟೌನ್ಶಿಪ್ ಅನ್ನ ನೋಟಿಫಿಕೇಶನ್ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದರಲ್ಲೂ 581 ಎಕರೆಯನ್ನ 3 ಗ್ರಾಮಗಳು ಏನು ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಬೈರನಹಳ್ಳಿ ಈ 3 ಗ್ರಾಮಗಳನ್ನ ನೋಟಿಫಿಕೇಶನ್ ಮಾಡಿ 581 ಎಕರೆಯನ್ನ ರೈತರು ಕೊಡಬೇಕು ಅನ್ನುವಂತಹ ನೋಟಿಫಿಕೇಶನ್ ಜಾರಿ ಮಾಡ್ತಾರೆ. ಇದಾದ ಮೇಲೆ
ರಾಜಕೀಯ ಯುದ್ಧ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಇರುತ್ತೆ. ಅಲ್ಲಿನ ಒಂದಷ್ಟು ಕೃಷಿಕರು ಇವತ್ತೂ ಸಹ ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಾವು ಜಮೀನನ್ನು ಕೊಡೋದಿಲ್ಲ ಅನ್ನುವಂತಹ ವಿಚಾರವಾಗಿ. ಇನ್ನಷ್ಟು ಜನ ಕೃಷಿಕರು ತಾವು ಜಮೀನನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದಕ್ಕೆ ಅವರು ಕೊಡ್ತಿರುವಂತಹ ಕಾರಣಗಳು ಅಂತಂದ್ರೆ ಅಲ್ಲಿ ಬೆಂಗಳೂರಿಂದ ಬರ್ತಿರುವಂತಹ ಕೊಳಚೆ ನೀರು ನಮಗೆ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿಲ್ಲ ಅನ್ನುವಂತಹ ಕಾರಣ ಕೊಡ್ತಾರೆ. ಒಂದಷ್ಟು ಗ್ರಾಮಗಳ ಜನರು ಇಲ್ಲಿನ ಬರಡು ಭೂಮಿ ಇದೆ ಅನ್ನುವಂತಹ ಕಾರಣವನ್ನ ಕೊಡ್ತಾರೆ. ಆದ್ರೆ ಒಂದಷ್ಟು ಏನು 3-5 ಗ್ರಾಮಗಳ ಜನರು ನಮಗೆ ಇಲ್ಲಿ ನೀರಾವರಿಗೆ ಒಳ್ಳೆ ಯೋಗ್ಯವಾಗಿದೆ, ನಾವು ಗ್ರಾಮಗಳನ್ನ ಬಿಟ್ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ರೈತರ ವರ್ಷನ್ ಹೇಳ್ತಾರೆ. ಈಗ ರಾಜಕೀಯ ವರ್ಷನ್ ದೊಡ್ಡ ಮಟ್ಟದಲ್ಲಿ ತಾರಕೆ ಕೇಳ್ತಿರೋದು DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಿದ್ದಾರೆ, ನೀವೇ ಮಾಡಿದಂತಹ ಯೋಜನೆ ಇದು, ನೀವೇ ನೋಟಿಫಿಕೇಶನ್ ಪಾಸ್ ಮಾಡಿದ್ರೆ ನೀವೇ ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನುವಂತಹ ಪ್ರಕ್ರಿಯೆ ಮಾಡಿರುವಂತಹ ಯೋಜನೆಯನ್ನ ನಾನು ಇವಾಗ ಅನುಷ್ಠಾನ ಮಾಡ್ತಿದ್ದೇನೆ, ನಿಮ್ದು ಏನು ಸಮಸ್ಯೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಇಬ್ಬರು ನಾಯಕರು ಏನು ಬಹಿರಂಗವಾದಂತಹ ಪಂಥಾಹ್ವಾನವನ್ನು ಕೊಟ್ಟರು. ಮೊದಲನೇಗೆ ಕುಮಾರಸ್ವಾಮಿ ಅವರು ನಾನು ಬಹಿರಂಗ ಚರ್ಚೆಗೆ ಸಿದ್ಧನಾಗಿದ್ದೇನೆ, DK ಶಿವಕುಮಾರ್ ಅವರು ಯಾವತ್ತು ಬೇಕಾದ್ರೂ ಚರ್ಚೆಗೆ ಬರಲಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಚರ್ಚೆಯ ವಾರ್ ಏನು ಕಳೆದ 22ನೇ ತಾರೀಕು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂತಹ ಮುನ್ಸೂಚನೆ ಕಂಡಿತ್ತು. DK ಶಿವಕುಮಾರ್ ಅವರೇ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ, ನಾನು ವಿಧಾನಸೌಧದಲ್ಲಿ ನೀವು ಸೇರಿದಂತೆ ನಿಮ್ಮ ಜೊತೆ 5 ಜನ ನಿಮ್ಮ ಮುಖಂಡರು ಬನ್ನಿ, ಏನೋ ಮುಖಾಮುಖಿಯಾಗಿ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳೋಣ ಅನ್ನುವಂತಹ ಒಂದು ಪಂಥಾಹ್ವಾನವನ್ನು ಕೊಡ್ತಾರೆ. ಇದಕ್ಕೆ ಕುಮಾರಸ್ವಾಮಿ ಅವರು ಪ್ರತಿಯಾಗಿ ಲೆಟರ್ ಅನ್ನು ಬರೀತಾರೆ, ನನಗೆ 26ನೇ ತಾರೀಕು ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ನಾನು ಒಂದು ನೀವು ಕೊಟ್ಟಂತಹ ಆಹ್ವಾನಕ್ಕೆ ನಾನು ಬರೋಕ್ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿ ಮತ್ತೊಂದು ಮಾತನ್ನ ಹೇಳ್ತಾರೆ, ಏನು ಈ ಒಂದು ವಿಚಾರ ವಿಧಾನಸೌಧದಲ್ಲಿ ಚರ್ಚೆ ಆದ್ರೆ ತಾರ್ಕಿಕ ಅಂತ್ಯವನ್ನು ಕಾಣೋದಿಲ್ಲ, ಅದು ಏನೋ ಈ ನೋಟಿಫಿಕೇಶನ್ ಆಗಿರುವಂತಹ 9 ಗ್ರಾಮಗಳಿದ್ದಾವೆ, ಈ 9 ಗ್ರಾಮಗಳ ಬೈರನಹಳ್ಳಿ ಅಥವಾ ಸೇರಿದಂತೆ ಕೆಂಪೈನಪಾಳ್ಯ ಈ 2 ಗ್ರಾಮಗಳ ರೈತರ ಜೊತೆ ಆ ರೈತರ ಪ್ರದೇಶದಲ್ಲಿ ನೋಟಿಫಿಕೇಶನ್ ಆಗಿದ್ದಿಲ್ಲ ಆ ಒಂದು ಭೂಮಿಯಲ್ಲಿ ಕೂತು ರೈತ ಮುಖಂಡರು ಸೇರಿದಂತೆ ಒಂದಷ್ಟು ಪ್ರಗತಿಪರರ ಮುಂದೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ DK ಶಿವಕುಮಾರ್ ಅವರು ಇದಕ್ಕೆ ಒಪ್ಪೋದಿಲ್ಲ, ಇದನ್ನ ನಾವು ಟೆಕ್ನಿಕಲ್ ಆಗಿ ಬಗೆಹರಿಸಬೇಕಾಗೋದ್ರಿಂದ ರೈತರ ಮಧ್ಯೆ ಈ ಒಂದು ವಿಚಾರ ಆದ್ರೆ ಇದು ಜಗಳಕ್ಕೆ ವೇದಿಕೆ ಆಗಬಹುದು, ಇಲ್ಲಿ ಒಂದಷ್ಟು ಕೋಪತಾಪಗಳಾಗಬಹುದು, ಒಂದಷ್ಟು ಅಹಿತಕರ ಘಟನೆಗಳಾಗಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಇದನ್ನ ನಾವು ಟೆಕ್ನಿಕಲ್ ಆಗಿ ವಿಧಾನಸೌಧದಲ್ಲಿ ಬಗೆಹರಿಸೋದು ಉತ್ತಮ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈಗ ಕುಮಾರಸ್ವಾಮಿ ಅವರು ಮತ್ತೊಂದು DK ಶಿವಕುಮಾರ್ ಲೆಟರ್ ಬರೆದಿದ್ದಾರೆ, ಅದು ತಾವು 27ನೇ ತಾರೀಕು ಏನೋ ಮಂಡ್ಯ ಭಾಗದಲ್ಲಿ ಒಂದಷ್ಟು ಪ್ರಗತಿಪರ ಯೋಜನೆಗಳಿದ್ದಾವೆ, ಆ ಯೋಜನೆಗಳಿಗೆ ಚಾಲನೆ ಕೊಡೋಕೆ ಬೈರನಹಳ್ಳಿ ಗ್ರಾಮಕ್ಕೆ ನಾನು ಬರ್ತಾ ಇದ್ದೇನೆ, ಅವತ್ತು ನೀವು ನಿಮ್ಮ ಒಂದು ಜೊತೆಗಾರರು ಇರಬಹುದು, ನೀವೇ ಬರಬಹುದು, ನೀವು ಅವತ್ತು ಬನ್ನಿ ಆ ಸ್ಥಳಕ್ಕೆ, ಅಲ್ಲಿ ಕೂತು ಮಾತನಾಡಿ ಈ ಒಂದು ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಣ ಅನ್ನುವಂತಹ ಮಾತನ್ನ ಪಂಥಾಹ್ವಾನದ ರೂಪದಲ್ಲಿ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಕೊಟ್ಟಿದ್ದಾರೆ. ಆದ್ರೆ DK ಶಿವಕುಮಾರ್ ಅವರು 27ನೇ ತಾರೀಕು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇರೋದ್ರಿಂದ ಆ ಒಂದು ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮಾತನಾಡೋ ಹಿನ್ನೆಲೆಯಲ್ಲಿ ಅವತ್ತು DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಂತಹ ಪಂಥಾಹ್ವಾನವನ್ನು ಸ್ವೀಕರಿಸುವ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಈ ಒಂದು ಪತ್ರದ ವಿಚಾರ ಹಾಗೂ ಈ ಒಂದು ವಿಚಾರ ಮುನ್ನೆಲೆಗೆ ಹೋಗಿ ಇನ್ನೂ ಸಾಕಷ್ಟು ದಿನಗಳ ಕಾಲ ಎಳೆದುಕೊಂಡು ಹೋಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಇದೆ. ಕಾವ್ಯ, ಎಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.